ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಕ್ಯಾರೆಟ್ ಕೇಕ್ನ ಮನೇಲಿ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡತ್ತೀನಿ ರೀ. ಯಾರೆಲ್ಲ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ನಿರಿ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ ಅಂತ. ತುಂಬ ಸಾಫ್ಟ್ ಆಗಿರುವಂಥ ಕ್ಯಾರೆಟ್ ಕೇಕ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡತ್ತೀನಿ. ಮೊದಲೇದಾಗಿ ನಾವು ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳೋಣ ಅಂತ. ಅದು ಬಿಸಿ ಆಗ್ತಿದ್ದಂಗೆ ನಾನು ಇಲ್ಲಿ 1 ಕಪ್ನಷ್ಟು ನಾನು ಸಕ್ಕರೆನ ಹಾಕಾಕತ್ತೀನಿ ರೀ. ಸಕ್ಕರೆ ಹಾಕಿ ಇದಕ್ಕೆ 1 ಚಮಚದಷ್ಟು ಅಂದ್ರೆ 1 ಟೀ ಸ್ಪೂನ್ನಷ್ಟು ನಾನು ನೀರನ್ನ ಹಾಕಾಕತ್ತೀನಿ. 1 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣಂತ್ರಿ. ಇದು ನಾನು ಕ್ಯಾರಮೆಲ್ ಸಿರಪ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇವಾಗ ನೋಡಿರಿ, ಕಲರ್ ಈ ರೀತಿ ಪೂರ್ತಿ ಚೇಂಜ್ ಆಗ್ಬೇಕು ನೋಡಿರಿ. ಅಲ್ಲಿವರೆಗೂ ನೀವು ಲೋ ಫ್ಲೇಮ್ ಒಳಗೆ ಇಟ್ಟು ಈ ರೀತಿ ಕೈ ಆಡಿಸ್ತಾನೆ ಬನ್ನಿರಿ. ಈ ರೀತಿ ಹಿಂಗೆ ಆಗ್ತಿದ್ದಂಗೆ ನಾವು ಇದಕ್ಕೆ ನೋಡೋದ್ರಲ್ಲ, ಈ ರೀತಿ ಕಲರ್ ಹಿಂಗೆ ಚೇಂಜ್ ಆಗ್ತಿದ್ದಂಗೆ ನಾವು ಇದಕ್ಕೆ 1 ಕಪ್ನಷ್ಟು ನಾವು ನೀರು ಹಾಕಿ ಕ್ಯಾರಮೆಲ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣಂತ್ರಿ. ನೋಡಿದ್ರಲ್ಲ, 1 ಕಪ್ ನೀರು ಹಾಕಿದ್ವಿ ಅಂತಂದ್ರೆ ಈ ರೀತಿ ಕ್ಯಾರಮೆಲ್ ಸಿರಪ್ಪು ರೆಡಿ ಆಯಿತು. ಇದನ್ನು ನಾವು ತಣ್ಣಗಾಗಕ್ಕೆ ಬಿಟ್ಬಿಡೋಣಂತ್ರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟುಬಿಟ್ರಿ. ಇದನ್ನು ಈ ರೀತಿ ಕ್ಯಾರಮೆಲ್ ಸಿರಪ್ನ ಯಾವ ರೀತಿ ಮಾಡೋದಂತ ಇದು ಫಸ್ಟ್ ಪ್ಯಾಟರ್ನ್ ಇದಾದಮೇಲೆ ನೆಕ್ಸ್ಟ್ ಪ್ಯಾಟರ್ನ್ ಯಾವ ರೀತಿ ಮಾಡೋದಂತ ಬನ್ರಿ ನೋಡ್ಕೊಂಬರೋಣ. ಇದು ತಣ್ಣಗಾಗಲಿ ಅಲ್ಲಿವರೆಗೂ. ಇಲ್ಲಿ ನಾನು 1 ಕಪ್ನಷ್ಟು ನಾನು ಸಕ್ಕರೆ ತೊಗೊಂಡಿನಿ. ಹಂಗೆ ಮೂರು ಲವಂಗ ತೊಗೊಂಡಿದ್ದೀನಿ ರೀ. ಇದು ನಾವು ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಅಂತ. ಇದು ಪೌಡ್ರ್ ಆದ್ಮೇಲೆ ಒಂದು ಬೌಲಿಗೆ ಹಾಕೊಳ್ಳೋ ನಂತರ ಇದನ್ನು ಹಾಕ್ಕೊಂಡು ಇಲ್ಲಿ ನಾನು 1 ಕಪ್ನಷ್ಟು ನಾನು ತುಪ್ಪನ ತೊಗೊಳತ್ತೀನಿ. ಸ್ವಲ್ಪ ಬಿಸಿ ಮಾಡ್ಕೊಂಡು ತುಪ್ಪನ ಕರಗಿಸ್ಕೊಳಕತ್ತೀನಿ ರೀ. ಇದಕ್ಕೆ ಹಾಕ್ಕೊಂಡು ಈ ಹಿಟ್ಟಿಗೆ ನಾವು ಕರಗಿದಾದ್ಮೇಲೆ ಇದಕ್ಕೆ 1 ಕಪ್ನಷ್ಟು ಈ ಕಪ್ ಅಳತಿ ನಾನು ತುಪ್ಪನ ಹಾಕ್ಕೊಂಡೆ ರೀ. ಇದು ಹಾಕಿದ್ದಾದ್ಮೇಲೆ ಒಂದು 2 ತತ್ತಿನ ನಾವು ತೊಗೊಳ್ಳೋಣಂತ. 2 ತತ್ತಿ ತೊಗೊಂಡು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣಂತ್ರಿ. ಒಂದು ಸ್ವಲ್ಪ ಇದು ಮಿಕ್ಸ್ ಆಗಲಿ. ಹಂಗೆ ನಾವು ಮತ್ತೆ ಇದಕ್ಕೆ ಏನೇನು ಹಾಕಬೇಕಪ್ಪ ಅಂತಂದ್ರೆ ನಾನು ಹಂಗೆ ಹೇಳ್ತಾ ಹೋಗ್ತೀನಿ, ನೀವು ಹಂಗೆ ನೋಡ್ತಾನೆ ಹೋಗ್ರಿ. ಇಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಒಂದು ಅರ್ಧ ಚಮಚಷ್ಟು ಸಾಲ್ಟ್ ಹಾಕಿದೆ ನಾನು. ಹಾಗೆ ನಾನಿಲ್ಲಿ 1 ಕಪ್ನಷ್ಟು ನಾನು ಮೈದಾ ಹಾಕೊಂಡೇನಿ ರೀ. ನೀವು ಮೈದಾ ಹಾಕೋಬೋದು, ಇಲ್ಲಾಂದ್ರೆ ಇದು ಗೋಧಿ ಹಿಟ್ಟು ಕೂಡ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು 2 ಚಮಚದಷ್ಟು 2 ಟೇಬಲ್ ಸ್ಪೂನ್ನಷ್ಟು ನಾನೇನು ಹಾಕಾಕತ್ತೀನಪ್ಪ ಅಂದ್ರೆ ಬೇಕಿಂಗ್ ಪೌಡ್ರ್ ಹಾಕಾಕತ್ತೀನಿ ರೀ. ಕೇಕಿಗೆ ಬೇಕಿಂಗ್ ಪೌಡ್ರ್ ಇಲ್ಲದೆ ಆಗಂಗೆ ಇಲ್ಲ. ಹಂಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಜಿಂಜರ್ ಪೌಡ್ರ್ ಹಾಕಾಕತ್ತೀನಿ. ಹಾಕಿದಾದ್ಮೇಲೆ ಹಾಗೆ ಒಂದು ಅರ್ಧ ಚಮಚದಷ್ಟು ನಾನು ಸಿನಮನ್ ಅಂದರೆ ಚಕ್ಕೆ ಪೌಡ್ರ್ ಇರುತ್ತಲ್ಲ, ದಾಲ್ಚಿನ್ನಿ ಪೌಡ್ರ್ ಹಾಕಾಕತ್ತೀನಿ ರೀ. ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣಂತ. ಈ ರೀತಿ ಕೇಕ್ನ ಚೆನ್ನಾಗಿ ಇದ್ರದ್ದು ಕೇಕ್ ಮಾಡುವಾಗ ಮೆಜರ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಮೆಜರ್ಮೆಂಟ್ ಕರೆಕ್ಟಾಗಿ ಬಂತಂದರೆ ಕೇಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾನಿಲ್ಲಿ ಒಂದು 2 ಏಲಕ್ಕಿ ಪೌಡ್ರ್ ಹಾಕ್ಕೊಂಡೆ, ಫ್ಲೇವರ್ಗೆ ಚೆನ್ನಾಗಿರುತ್ತಂತ. ಇವಾಗ ನೋಡಿರಿ, ಇದು ಕ್ಯಾರಮೆಲ್ ಸಿರಪ್ ಏನು ಮಾಡ್ಕೊಂಡಿದ್ದೀನಿ ನೋಡ್ರಿ. ನಾವು ಇದನ್ನು 1 ಕಪ್ನಷ್ಟು ನಾನು ಸಿರಪ್ನ ಹಾಕಾಕತ್ತೀನಿ ರೀ. ಇದನ್ನು ನಾವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣಂತ್ರಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಹಂಗೆ ಮಿಕ್ಸ್ ಹಾಕೋತಿದ್ದಂಗೆ ನಾನಿಲ್ಲಿ 1 ಚಮಚದಷ್ಟು ನಾನು ವೆನಿಲಾ ಎಸೆನ್ಸ್ನ ಹಾಕಿ ಈ ರೀತಿ ಒಳ್ಳೆ ಕ್ರೀಮ್ ಥರ ಸ್ಟ್ರಕ್ಚರ್ ಬರಬೇಕು ನೋಡಿರಿ. ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ಗಂಟಿರಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಈ ರೀತಿ ಮಿಕ್ಸ್ನು ಮಾಡುವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ನೀವು ಗಂಟಾಗಿ ಹಂಗೆ ಬಿಟ್ಬಿಟ್ರೆ ಅದು ಸರಿಯಾಗಿ ಬರೋಂಗಿಲ್ಲ. ನೋಡಿದ್ರಲ್ಲ, ಈ ರೀತಿ ಕ್ರೀಮ್ ಥರ ಬೀಳ್ಬೇಕು ನೋಡಿರಿ. ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಹಂಗೆ ನಾನಿಲ್ಲಿ 1 ಕಪ್ನಷ್ಟು ನಾನು ಖರ್ಜೂರ ಹಾಕಿ ಒಂದು ಅರ್ಧ ಕಪ್ನಷ್ಟು ನಾನು ಗೋಡಂಬಿನ ಹಾಕಾಕತ್ತೀನಿ ರೀ. ಕಟ್ ಮಾಡಿಟ್ಕೊಂಡು ಗೋಡಂಬಿ ಹಾಕಿ 1 ಕಪ್ಪು ನಾನು ತುರಿದು ಇಟ್ಕೊಂಡಂಥ ಕ್ಯಾರೆಟ್ನ ಹಾಕೋತೀನಿ ರೀ. ಇದು ಕ್ಯಾರೆಟ್ ನೀವು ಚಂದ ಕ್ಲೀನ್ ಮಾಡ್ಕೊಂಡು ಈ ರೀತಿ ನೀವು ಕ್ಯಾರೆಟ್ನ ಹಾಕ್ಬೋದು. ಹಾಕಿ ಚಂದಗೆ ಮಿಕ್ಸ್ ಮಾಡಿರಿ. ಇದು ಚಂದಗೆ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಕೇಕ್ ಪ್ಯಾನ್ ಮಾಡೋಕೆ ಈ ಥರ ಪ್ಯಾನ್ ತೊಗೊಂಡಿದ್ದೀನಿ ನಾನು. ಹಾಗೆ ಇದನ್ನು ಬಟರ್ ಪೇಪರ್ನ ಕಟ್ ಮಾಡಿ ಬಟರ್ ಪೇಪರ್ ಹಾಕ್ಕೊಂಡು ಅದಕ್ಕೊಂಚೂರು ಸ್ವಲ್ಪ ತುಪ್ಪ ಸವರಿ ನಾನು ಈಗೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿರಿ, ಇದನ್ನು ಹಾಕ್ಕೊಳ್ಳೋಣಂತ. ಇದು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಹಾಕಿರಿ. ನಿಧಾನಕ್ಕೆ ಹಾಕ್ಕೊಂಡು ಈ ರೀತಿ ನೀವು ಸ್ಪೂನಿಂದ ಸ್ವಲ್ಪ ಕೈ ಆಡಿಸಿ ನೀಟಾಗಿ ಒಂದು 2 ಸರಿ ಹಿಂಗೆ ನೆಲಕ್ಕೆ ಬಡದ್ರೆ ಅಂತಂದ್ರೆ ಮುಗಿದು ಹೋಯ್ತು ನೋಡ್ರಿ ಇದ್ರ ಕೆಲಸ. ಇವಾಗ ನಾನು ಏನು ಮಾಡ್ತೀನಂದ್ರೆ ಓವನ್ದಲ್ಲಿ ಮಾಡಾಕತ್ತೀನಿ ರೀ. ನೀವೇನು ಮಾಡ್ತಿದ್ರೆ, ಕುಕ್ಕರಲ್ಲಿ ಮಾಡ್ತಿದ್ರೆ ನೀವು ಒಂದು ಪಾತ್ರೆಯಲ್ಲಿ ಒಂದು ಇದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಮುಚ್ಚಿ ಒಂದು 35 40 ನಿಮಿಷ ನೀವು ಬೇಯಿಸ್ಬಿಟ್ರೆ ಅಂತಾರೆ ಕೇಕ್ ರೆಡಿ ಆಗ್ತೈತಿ. ನಾನಿಲ್ಲಿ ಓವನ್ದಲ್ಲಿ ಒಂದು 40 ನಿಮಿಷ ಇಟ್ಟೇನಿ ರೀ.
ಇವಾಗ ನೋಡಿರಿ ನಂದು ಓವನ್ದಲ್ಲಿ ರೆಡಿಯಾಗಿ ಹಾಕತ್ತೈತಿ. ಈಗ ಮಸ್ತಂಗೆ ತಿರ್ಗಾಕತ್ತೈತಿ. ಈಗ ನೋಡಿರಿ ತಿರುಗಿದಾದ್ಮೇಲೆ ಬಂದೈತಿ ಹೊರಗೆ ಕ್ಯಾರೆಟ್ ಕೇಕ್ ಮಸ್ತಂಗೆ. ಇದಕ್ಕೆ ನಾನು ಟೂತ್ಪಿಕ್ಸ್ ಹಾಕಿ ನೋಡಾಕತ್ತೀನಿ. ಇದಕ್ಕೇನಾರ ಈ ಕಡ್ಡಿಗೆ ಏನಾರ ಅಂಟ್ಕೊಳ್ತಪ್ಪ ಅಂದರೆ ಇನ್ನೂ ಆಗಿಲ್ಲ ಅಂತ ಅರ್ಥ. ನೋಡಿರಿ ಅಂಟ್ಕೊಂಡಿಲ್ಲ, ಚೆನ್ನಾಗಿ ಕ್ಲೀನಾಗಿ ಬಂದೈತಿ. ನೋಡಿದ್ರಲ್ಲ, ಇವಾಗ ನಾನು ಕ್ಯಾರೆಟ್ ಕೇಕ್ನ ಸ್ವಲ್ಪ ರೆಡಿ ಆಗೈತಿ. ಈಗ ಇದನ್ನು ಸ್ವಲ್ಪ ತಣ್ಣಗಾಕ ಬಿಟ್ಬಿಡ್ಬೇಕ್ರಿ. ಬಿಸಿ ಇದ್ದಾಗ ನೀವು ತೆಗಿಯೋಕೆ ಹೋದ್ರೆ ಅಂತಂದ್ರೆ ಏನಾಗ್ತೈತಪ್ಪ ಅಂದ್ರೆ ಕಟ್ಟಾಗಿ ಹೋಗ್ಬಿಡುತ್ತೆ, ಕರೆಕ್ಟಾಗಿ ನೀಟಾಗಿ ಬರೋಂಗಿಲ್ಲ. ಇವಾಗ ನೋಡಿರಿ ತಣ್ಣಗಾಗೈತಿ. ನಾವು ಇದನ್ನು ತೆಗಿನಂತ ಈ ರೀತಿ ಡಬ್ಬ ಹಾಕಿ ಅದ್ರ ಮೇಲೆ ಹಿಂದ್ಗಡೆದೆಲ್ಲ ನಾವು ಇದನ್ನು ತೆಗೆದ್ಬಿಡೋಣಂತ. ಪೇಪರ್ ಹಾಕಿದ್ದನ್ನು ಬಟರ್ ಪೇಪರ್ನ ತೆಗೆದ್ವಿ ಅಂತಂದ್ರೆ ಈ ರೀತಿ ನಿಧಾನಕ್ಕೆ ಪೇಪರ್ ಒಂದು ತೆಗೀರಿ. ನೋಡಿರಿ ಸಾಫ್ಟಾಗಿ ಫ್ಲಫಿಯಾಗಿ ನಮ್ಮದು ಕ್ಯಾರೆಟ್ ಕೇಕ್ ರೆಡಿ ಆಗೈತಿ. ಸೊ ಇದು ಸ್ವಲ್ಪ ತಣ್ಣಗೆ ಆಗಲಿ, ಹಂಗೆ ನಾವು ಸ್ವಲ್ಪ ಕಟ್ ಮಾಡೋಣಂತ. ಯಾವ ರೀತಿ ಹೇಳ್ತೀನಿ ನಿಮ್ಗೆ. ಟೇಸ್ಟ್ ಮಾಡಿ ನನ್ನ ಮಕ್ಕಳು ಟೇಸ್ಟ್ ಮಾಡೋಕೆ ಕಾಯಕತ್ತಾರ. ಸೊ ಈಗ ನೋಡಿದ್ರಲ್ಲ, ಈಗ ಕೇಕ್ ರೆಡಿ ಆಗೈತಿ. ಇವಾಗ ನಾವು ಕಟ್ ಮಾಡೋಣಂತ್ರಿ. ಈ ರೀತಿ ನೀವು ಕಟ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪ್ ಕಟ್ ಮಾಡ್ಕೊಳ್ರಿ. ಮಾಡ್ಕೊಂಡ್ರೆ ಅಂದ್ರೆ ಈ ರೀತಿ ನಮ್ಗೆ ಮನೇಲಿ ನಾವು ಕ್ಯಾರೆಟ್ ಕೇಕ್ನ ಬೇಕ್ರಿಯಲ್ಲಿ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ನೋದು ಉತ್ತಮ ಅನಿಸುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಅಂದರೆ ಹೈಜೆನಿಕ್ಕಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಫ್ಲಫಿಯಾಗಿ ತುಂಬ ಸಾಫ್ಟಾಗಿ ನಮ್ಮದು ಕ್ಯಾರೆಟ್ ಕೇಕ್ ರೆಡಿ ಆಗೈತಿ. ಈ ರೀತಿ ಮನ್ಯಾಗ ಆರೋಗ್ಯಕರವಾಗಿ ಕೇಕ್ ಮಾಡ್ಕೊಂಡು ತಿನ್ನಿರಿ, ಹೊರಗಡೆ ತಿನ್ನೋದಕ್ಕಿಂತ ಅಂತ ಮಕ್ಕಳಿಗೂ ಮನೇಲಿ ಮಾಡಿಕೊಡ್ರಿ. ಸೊ ನೋಡಿದ್ರಲ್ಲ, ಈ ರೀತಿ ಕ್ಯಾರೆಟ್ ಕೇಕ್ನ ಸಾಫ್ಟಾಗಿ ಫ್ಲಫಿಯಾಗಿ ಪರ್ಫೆಕ್ಟಾಗಿ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ತೋರಿಸ್ಕೊಟ್ಟಿನಿ. ಟೇಸ್ಟ್ ಕೂಡ ಭಾಳ ಮಸ್ತ್ ಅಂದ್ರೆ ಮಸ್ತ್ ರೆಸಿಪಿ ಅದ. ಹಂಗೆ ತಿಂತಾಯಿದ್ರೆ ಬಾಯಲ್ಲೇ ಕರಿಗೆ ಹೋಗುತ್ತೆ. ಅದು ತುಪ್ಪ ಹಾಕಿದ್ದು ತುಪ್ಪದ ಫ್ಲೇವರ್ ಕೂಡ ಬರುತ್ತೆ. ಈ ರೀತಿ ನೀವು ಮನೆಯಲ್ಲೇ ಮಕ್ಕಳಿಗೆ ಮನೆಯಾಗೆಲ್ಲರಿಗೂ ಮಾಡಿಕೊಡ್ರಿ. ಮತ್ತು ನಾನು ಮುಂದಿನ ವಿಡಿಯೋದಾಗ ಸಿಗ್ತೀನಂತ್ರಿ. ನಮಸ್ಕಾರ ರೀ.